ಹಲೋ ಮಕ್ಕಳೇ, ಏನಪ್ಪ ಅಂತ ಹೇಳಿದ್ರೆ ವೆಕೇಶನ್ ಮೋಡು ಫುಲ್ ಈಗ ಆಫ್ ಆಯಿತು. ಅಂದರೆ ವೆಕೇಶನ್ ಮೋಡ್ ಎಂಡ್ ಆಯಿತು. ಈಗ ಸ್ಟಡಿ ಮೋಡ್ ಆನ್ ಆಗುತ್ತೆ. ಫೋಕಸ್ ಫೋಕಸ್ ಫೋಕಸ್. ಯಾಕೆ ಫೋಕಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನಿಮ್ಮ ಫೋಕಸ್ ಇದೆಯಲ್ಲ, ಈಚ್ ಆ್ಯಂಡ್ ಎವ್ರಿ ಮಿನಿಟ್ ಫೋಕಸ್ ಮಾಡೋದ್ರಿಂದ ನೀವು ಏನು ಮಾಡ್ಬೋದು ಅಂದರೆ ಲಾಸ್ಟ್ ಮಿನಿಟಲ್ಲಿ ಟೆನ್ಷನ್ ಆಗೋದು ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಹಾಗಿದ್ರೆ ಲಾಸ್ಟ್ ಇಯರ್ ಏನಾಗಿತ್ತು ಅಂತ ಹೇಳಿದರೆ LBA ಕ್ವಶನ್ಸ್ ಅಂತ ಬಂದಿತ್ತು. ಆದರೆ ನಮಗೆ ಸೆಕೆಂಡ್ ಲ್ಯಾಂಗ್ವೇಜ್ ಮಕ್ಕಳಿಗೆ ಏನಾಗಿತ್ತು ಅಂತ ಹೇಳಿದರೆ ಲಾಸ್ಟ್ವರೆಗೂ ಬಂದಿರಲೇ ಇಲ್ಲ. ಲಾಸ್ಟು ಜನವರಿ ಫೆಬ್ರವರಿಯಲ್ಲಿ ಬಂತು. ಹೀಗಾಗಿ ಪಾಪ ಲಾಸ್ಟು ಮಕ್ಕಳಿಗೆ ತುಂಬಾ ಕಷ್ಟ ಆಯಿತು. ಲಾಸ್ಟಲ್ಲಿ ಸ್ಟಡಿ ಮಾಡಬೇಕಾಯ್ತು. ಅದಕ್ಕೋಸ್ಕರ ನಿಮಗೆ ಫಸ್ಟಿಂದಾನೇ ಹೇಳ್ತಾ ಇದ್ದೀನಿ, LBA ಕ್ವಶನ್ಸನ್ನ ಸ್ಟಡಿ ಮಾಡಿ. ಅಂದರೆ ನಿಮ್ಮ ಬುಕ್ಕಲ್ಲಿರೋ ಹಿಂದ್ಗಡೆ ಇರುವಂಥ ಕ್ವಶನ್ಸ್ ಜೊತೆಗೆ LBA ಕ್ವಶನನ್ನು ಸ್ಟಡಿ ಮಾಡಿ. ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಣಮರದ ಗಿಳಿ ಇದೆಯಲ್ಲ, ಅದರಲ್ಲಿ ನಿಮಗೆ 3 ಅಂಕದ ಪ್ರಶ್ನೆಗಳು ಬರುತ್ತೆ. ಯಾವುದಪ್ಪ ಅಂದರೆ ಕೃತಿಕಾರ ಪರಿಚಯ ಬರುತ್ತೆ ಮತ್ತು ಸಂದರ್ಭಗಳು ಬರುತ್ತೆ. ಸರಿನಾ? ಓಕೆ. ಅದಕ್ಕಿಂತ ಮುಂಚೆ ಡ್ರೀಮ್ ಮಾಡಿ, ಪ್ಲ್ಯಾನ್ ಮಾಡಿ, ಅಚೀವ್ ಮಾಡಿ. ಏನಪ್ಪ ಡ್ರೀಮ್ ಮಾಡಬೇಕು ಅಂತ ಹೇಳಿದರೆ, ಬಿಗ್ ಡ್ರೀಮ್ ಮಾಡಿ. 80ಗೆ 80 ತಗೋತೀನಿ, 80ಗೆ 78+ ತಗೊಳ್ತೀನಿ, ಈ ಥರ ಡ್ರೀಮ್ ಮಾಡಿ. ಅದಕ್ಕೆ ಪ್ಲ್ಯಾನ್ ಮಾಡಿ. ಹೆಂಗೆ ಪ್ಲ್ಯಾನ್ ಮಾಡಬೇಕು? ಕರೆಕ್ಟಾಗಿ ಟು ದಿ ಪಾಯಿಂಟ್, ಅಂದರೆ ಅಷ್ಟು ಚೆನ್ನಾಗಿ ಪ್ಲ್ಯಾನನ್ನು ಮಾಡಿ. ಆಮೇಲೆ ಅದನ್ನು ಅಚೀವ್ ಮಾಡೋದಕ್ಕೆ ಏನು ಮಾಡಿ ಗೊತ್ತಾ, ಎವ್ರಿ ಸ್ಟೆಪ್ಪನ್ನು ಇಡಿ ಅಂತ ಹೇಳ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ, ನಾನು ನೀವು ಸೇರಿ ಫಸ್ಟ್ ಸ್ಟೆಪ್ಪನ್ನು ಇಡೋಣ. ಏನಪ್ಪ ಫಸ್ಟ್ ಸ್ಟೆಪ್ಪು ಅಂತ ಹೇಳಿದರೆ, ಇಲ್ಲಿ 3 ಅಂಕದ ಪ್ರಶ್ನೆಗಳು ಬಂದಿತ್ತು. ಯಾರ್ದು? ಮಿತ್ರ ಅವರ ಬಗ್ಗೆ ಬಂದಿತ್ತು. 1 ಸೆಕೆಂಡ್ ಮಕ್ಕಳೇ. ಓಕೆ, ಇಲ್ಲಿ ಮಿತ್ರ ಅವ್ರದ್ದು 3 ಅಂಕದ ಪ್ರಶ್ನೆ ಬಂದಿತ್ತು. ಏನಪ್ಪ ಬರಿಬೇಕು ಅಂದರೆ, ಅವರು ಎಲ್ಲಿ ಜನಿಸಿದ್ರು? 1935 ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳ್ನಲ್ಲಿ ಜನಿಸಿದ್ರು. ಇವ್ರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ ಅಂತ ಬರೀರಿ. ದಿಸ್ ಇಸ್ 2 ಪಾಯಿಂಟ್ ಆಯಿತು. 3ನೇ ಪಾಯಿಂಟು ಅವರ ಯಾವ ಕೃತಿಗಳು ಅಂತ ಹೇಳಿದಾಗ, ಆರತಕ್ಷತೆ ಮತ್ತು ಇತರ ಪ್ರಬಂಧಗಳು, ನಾನೇಕೆ ಕೊರೆಯುತ್ತೇನೆ ಮತ್ತು ಇತರ ಪ್ರಬಂಧಗಳು, ಛಂದೋಮಿತ್ರ, ಕನ್ನಡ ಮೇಘದೂತ, ಮಹಾಭಾರತ, ಪಾತ್ರ ಸಂಗತಿಗಳು, ವಚನಕಾರರು ಮತ್ತು ಶಬ್ದಕಲ್ಪ, ಒಳನೋಟಗಳು ಇವರ ಕೃತಿಗಳಾಗಿರುತ್ತೆ. ಹಾಗಿದ್ರೆ ಈ 6 ಕೃತಿಗಳಿದೆ. ಇವುಗಳನ್ನ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಇರಲ್ಲ, ಅದಕ್ಕೋಸ್ಕರ ಟ್ರೈ ಮಾಡಿಬಿಡಿ. ಇದು ಲಾಸ್ಟ್ ಇಯರ್ ಬ್ಲೂ ಪ್ರಿಂಟ್ ಪ್ರಕಾರ ಬಂದಿತ್ತು. ಈ ವರ್ಷ ಬ್ಲೂ ಪ್ರಿಂಟ್ ಏನು ಬರುತ್ತೆ ಗೊತ್ತಿಲ್ಲ. ಆದರೆ SA1ಗೆ ಬರುವ ಸಾಧ್ಯತೆ ಇದೆ. SA1ಗೆ ಬರುವ ಸಾಧ್ಯತೆ ಇದೆ. ಓಕೆನಾ? ಹಾಗಿದ್ರೆ ಇವರಿಗೆ ಸಿಕ್ಕಂಥ ಪ್ರಶಸ್ತಿಗಳು ಯಾವುದು ಅಂತ ಹೇಳಿದರೆ, ನವರತ್ನರಾಮ್ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಕಾವ್ಯಾನಂದ ಪುರಸ್ಕಾರ, ಗೋರೂರು ಸಾಹಿತ್ಯ ಪ್ರಶಸ್ತಿ, ಧರ್ಮಶ್ರೀ ನಗೆರಾಜ ಪ್ರಶಸ್ತಿ. ನೋಡಿ, 4 ಪ್ರಶಸ್ತಿಗಳಿದೆ. 1 2 3 4 5 ಪ್ರಶಸ್ತಿಗಳಿದೆ. ಸಾರಿ ಮಕ್ಕಳೇ, 5 ಪ್ರಶಸ್ತಿಗಳಿದೆ. 6 ಅವರ ಕೃತಿಗಳಿದೆ. 1 2 3 4 5 6 7 ಕೃತಿಗಳಿದೆ. 7 ಕೃತಿಗಳು, 5 ಪ್ರಶಸ್ತಿಗಳು. ಇವುಗಳನ್ನು ನೆನ್ಪಿಟ್ಕೊಳ್ಳಿ. ಹಾಗೆ ಅವರು 1935ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಲ್ಲಿ ಜನಿಸಿದ್ರು. ನೆನ್ಪಿಟ್ಕೊಳ್ಳೋದನ್ನ ಕೃತಿಕಾರರ ಮನನಾಕ್ಷಿಯ ಮುಖಾಂತರ ನೆನ್ಪಿಟ್ಕೊಳ್ಳಿ. ಆದರೆ ನೀವೇನು ಮಾಡಿ ಗೊತ್ತಾ, ನೀವು ಇದನ್ನು ಬರಿಬೇಕಾದ್ರೆ ವಾಕ್ಯ ರೂಪದಲ್ಲೇ ಬರಿಬೇಕು ಮಕ್ಕಳೇ. ಓಕೆ, ಇದಕ್ಕೆ 3 ಮಾರ್ಕು ನಿಮಗೆ. ಅವ್ರು ಹುಟ್ಟಿದಂಥ ಜನ್ಮವಾದಂಥ ಸ್ಥಳ ಮತ್ತು ಅವರು ಹುಟ್ಟಿದಂಥ ವರ್ಷವನ್ನು ಬರೆದ್ರೆ 1 ಅಂಕ ಬರುತ್ತೆ. ಅವರ ಕೃತಿಗಳು 4ರಿಂದ 5 ಕೃತಿಗಳು ಬರೆದ್ರೆ 1 ಅಂಕ ಬರುತ್ತೆ. ಆಮೇಲೆ 4ರಿಂದ 5 ಪ್ರಶಸ್ತಿಗಳನ್ನು ಬರೆದ್ರೆ 1 ಅಂಕ ಬರುತ್ತೆ. ಹಾಗಾಗಿ 3 ಅಂಕದ ಪ್ರಶ್ನೆಯಾಗಿರುತ್ತೆ. ನೆಕ್ಸ್ಟ್ 3 ಅಂಕದ ಪ್ರಶ್ನೆಯಲ್ಲಿ ನಿಮ್ಗೆ ಗೊತ್ತಿದೆ, ಸಂದರ್ಭದಲ್ಲಿ ಆಯ್ಕೆ ಬರಿಬೇಕು, ಆಮೇಲೆ ಸಂದರ್ಭ ಬರಿಬೇಕು, ಸ್ವಾರಸ್ಯ ಬರಿಬೇಕು. ನೀವು ಸೆಕೆಂಡ್ ಲ್ಯಾಂಗ್ವೇಜ್ ಮಕ್ಕಳಿಗೆ ನಿಮ್ಮ ಸಂದರ್ಭ ತುಂಬ ತಲೆ ಕೆಡಿಸ್ಕೋಬೇಡಿ. ಆಯ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ, ಮಿತ್ರ, ಮಹಾಭಾರತ, ಪಾತ್ರ ಸಂಗತಿಗಳು, ಒಣಮರದ ಗಿಳಿ, ಈ 3 ಬರೆದ್ರೆ 1 ಅಂಕ ಬಂತು. ಸಂದರ್ಭದಲ್ಲಿ ಯಾರು ಹೇಳಿದರು, ಯಾರಿಗೆ ಹೇಳಿದರು, ಯಾವಾಗ ಹೇಳಿದರು, ಈ 3 ಬರೆದ್ಬಿಟ್ರೆ ಸಂದರ್ಭ ಆಗೋಗುತ್ತೆ. ಸ್ವಾರಸ್ಯ ಡಿಫ್ರೆಂಟಾಗಿ ಹೇಗೆ ಬರೆದಿದ್ದಾರೆ ಅಂತ ಹೇಳಿಬಿಟ್ರೆ. ಓಕೆ, ಈಗ ನೋಡಿ, ಇಂಥ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ಯಾ, ಯಾರು ಕೇಳಿದ್ರು? ಇಂದ್ರ ಗಿಳಿಗೆ ಕೇಳಿದ ಅಲ್ವಾ? ಅದನ್ನು ಬರೆದ್ಬಿಟ್ರೆ ಆಯಿತು. ಇಲ್ಲಿ ಏನು ಗಿಳಿಯ ಬಗ್ಗೆ ಇದೆ ಅಂತ ಹೇಳಿದ್ರೆ, ಅದು ಫಲ ಪುಷ್ಪ ಇರದಂಥ ಒಂದು ಇದರಲ್ಲಿ ಯಾಕೆ ವಾಸ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ ಅದು ಸ್ವಾರಸ್ಯಪೂರ್ಣವಾಗಿ ಕೇಳಲಾಗಿದೆ ಅಷ್ಟೇ. ಸರಿನಾ? ಸಾರಿ ಮಕ್ಕಳೇ. ಇಲ್ಲಿ ಏನಾದರೂ ವರವನ್ನು ಕೇಳಿಕೊಡುತ್ತೇನೆ, ಯಾರು ಹೇಳಿದರು? ಇಂದ್ರ ಹೇಳ್ದ. ಯಾರಿಗೆ ಹೇಳ್ದ? ಗಿಳಿಗೆ ಹೇಳ್ದ. ಯಾಕೆ? ಅದರ ತತ್ವನಿಷ್ಠೆಯನ್ನು, ಪರಹಿತಾಕಾಂಕ್ಷೆಯ ಬುದ್ಧಿಯನ್ನು ನೋಡಿ ಇಂದ್ರ ಆ ಮಾತನ್ನು ಹೇಳ್ದ.
ಇಲ್ಲಿ ಏನು ಅಂತ ಹೇಳಿದ್ರೆ ಇಂದ್ರನ ಮೆಚ್ಚುಗೆಯ ಮಾತುಗಳು ಹಾಗೂ ಗಿಳಿಯ ಪರಹಿತಾಕಾಂಕ್ಷೆಯ ಗುಣ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ. ಹೋಗಿತ್ತು. ಟಫ್ ಇಲ್ಲ ಅಲ್ಲ? ಒಂದೊಂದೇ ಪಾಠದ ಮಾಡ್ಕೊಂಡು ಹೋದರೆ ಏನೂ ಟಫ್ ಆಗಲ್ಲ ಮಕ್ಕಳೇ, ತುಂಬ ಈಸಿ ಪೀಸಿ ಲೆಮನ್ ಸ್ಕ್ವೀಸಿ ಇದು. ಓಕೆ, ನೆಕ್ಸ್ಟ್, ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ, ಅಂದರೆ ಈಗದಿರೋಂಥ ಅವಸ್ಥೆನ ನಾನು ನೋಡಲಾರೆ ಅಂತ ಯಾರು? ಗಿಳಿ ಇಂದ್ರನಿಗೆ ಹೇಳುತ್ತೆ. ಆ ಸಂದರ್ಭವನ್ನು ಇಲ್ಲಿ ಬರೀಬೇಕು. ಆಮೇಲೆ ಇಲ್ಲಿ ಗಿಳಿಯಲ್ಲಿನ ತತ್ವನಿಷ್ಠೆ ಹಾಗೂ ಪರಹಿತಾಕಾಂಕ್ಷೆಯ ಗುಣ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ. ಇಷ್ಟು ಬರೆದ್ರೆ ಆಯಿತು. ಇದು ನಿಮ್ಮ LBA ಆನ್ಸರ್ ಮಕ್ಕಳೇ, LBA ಆನ್ಸರ್, LBA ಕ್ವಶನ್. ಓಕೆನಾ? ನೆಕ್ಸ್ಟ್, ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು ಅಂತ ಹೇಳ್ತದೆ. ಯಾಕೆಂದರೆ ಅಲ್ಲಿ ಗಿಳಿ ಏನು ಮಾಡುತ್ತೆ, ಅದಕ್ಕೆ ಮರಕ್ಕೂ ಒಳ್ಳೆಯ ದಿನ ಬರಲಿ ಅಂತ ಹೇಳಿ ಇಂದ್ರನ ಹತ್ರ ಕೇಳ್ಕೊಳ್ಳುತ್ತಲ್ಲ, ಆ ಸಂದರ್ಭವನ್ನು ಬರಿಬೇಕು. ಇಲ್ಲಿ ನಾನೊಬ್ಬನೇ ಚೆನ್ನಾಗಿರಬೇಕು ಅಂತ ಅನ್ನಲ್ಲ, ಅದು ಏನು ಮಾಡುತ್ತೆ, ಅದು ತನ್ನ ಜೊತೆಗೆ ತನಗೆ ಉಪಕಾರ ಮಾಡಿದಂಥವರ ಉಪಕಾರ ಸ್ಮರಣೆಯನ್ನು ನೆನೆಸುತ್ತೆ. ಅದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ. ಉಪಕಾರ ಸ್ಮರಣೆ ಬುದ್ಧಿ. ಸರಿನಾ ಮಕ್ಕಳೇ? ಓಕೆ, ನೆಕ್ಸ್ಟ್ ನೋಡಿ, ಹಲವಾರು ವರ್ಷದಿಂದ ಈ ಮರ ಆಶ್ರಯ ಕೊಟ್ಟಿದೆ. ಗಿಳಿ ಹೇಳುತ್ತಲ್ವ, ನೀನು ಯಾಕೆ ಇಲ್ಲಿ ಬಿಟ್ಟು ಹೋಗಿಲ್ಲ ಅಂತ ಹೇಳಿದ್ರೆ, ಇದು ತುಂಬ ವರ್ಷದಿಂದ ನಂಗೆ ಆಶ್ರಯ ಕೊಟ್ಟಿದೆ ಅಂತ ಇಂದ್ರನಿಗೆ ಹೇಳುತ್ತಲ್ಲ, ಆ ವಿಷಯವನ್ನು ಬರಿಬೇಕು. ಈಗ ಅದು ದುರಾದೃಷ್ಟದಿಂದ ಎಲ್ಲ ಕಳ್ಕೊಂಡಿದೆ ಅಂತ ಹೇಳುತ್ತಲ್ಲ, ಆ ಸಂದರ್ಭವನ್ನು ಎರಡೇ ಲೈನಲ್ಲಿ ವಿವರಿಸಿ. ಇದನ್ನು ಗಿಳಿ ಇಂದ್ರನಿಗೆ ಹೇಳಿತು. ಯಾಕಂದರೆ ಮರ ಮೊದಲಿನ ಸ್ಥಿತಿಯಲ್ಲಿ ಹೀಗಿತ್ತು, ಈಗ ಇದು ಹೀಗಾಗ್ಬಿಟ್ಟಿದೆ, ಇದರ ಅವಸ್ಥೆನ ನಂಗೆ ನೋಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳುತ್ತೆ ಅದು. ಓಕೆನಾ? ಇಲ್ಲಿ ಅದು ತುಂಬ ವರ್ಷದಿಂದ ಅವ್ರಿಗೆ ಆಶ್ರಯ ಕೊಟ್ಟಿತ್ತಲ್ವಾ, ಆ ಆಶ್ರಯದ ಬಗ್ಗೆನೂ ಒಂದು ಲೈನ್ ಬರೀರಿ ಬೇಕಾದರೆ. ಓಕೆ, ಇಲ್ಲಿ ತನ್ನ ಒಳ್ಳೆ ಕಾಲದಲ್ಲಿ, ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರನ್ನ ಈಗ ಅದರ ದುರ್ಬರಗಳಿಗೆ ಎಲ್ಲಿ ಬಿಟ್ಟು ಹೋಗಬಾರ್ದು ಅನ್ನೋದು ಇಲ್ಲಿ ಉಪಕಾರ ಸ್ಮರಣೆಯ ಬುದ್ಧಿ ಏನಾಗುತ್ತೆ, ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದಿದೆ. ಇಷ್ಟು ಬರೆದ್ರೆ ಆಯಿತು. ಇಲ್ಲಿ 2 ವರ್ಡನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಪರಹಿತಾಕಾಂಕ್ಷೆ, ಉಪಕಾರ ಸ್ಮರಣೆ ಬುದ್ಧಿ. ಓಕೆನಾ? ಮತ್ತು ತತ್ವನಿಷ್ಠೆ, ಗಿಳಿಯ ತತ್ವನಿಷ್ಠೆ. ಈ 3 ವಿಷಯ ನೆನ್ಪಿಟ್ಕೊಂಡ್ರೆ ಆರಾಮಾಗಿ ಈ ಪಾಠದ ಸಂದರ್ಭ ಯಾವುದೇ ಕೊಟ್ಟಿರಲಿ ಆ ಸಂದರ್ಭವನ್ನು ನೀವು ಬರಿಬೋದು. ಇದಿಷ್ಟು ನಿಮ್ಮ ಒಂದು LBAದಲ್ಲಿ ಇದ್ದಂಥ ಕ್ವಶನ್ಸ್ ಆಗಿತ್ತು, ಅಲ್ಲಿಂದ ತಗೊಂಡಿದ್ದೀನಿ. ನಿಮ್ಮ ಪುಸ್ತಕದಲ್ಲಿನೂ ಒಂದಿಷ್ಟಿದೆ, ನಿಮ್ಮ ಬುಕ್ಕಲ್ಲಿ ಕೂಡ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ 1-2-3 ಇದೆ. ಅದನ್ನು 2 ಸೇರಿಸ್ಕೊಂಡು ಓದ್ಕೊಳ್ಳಿ. ನಿಮಗೆ essay 1ಗಂತೂ ಡೆಫಿನೆಟ್ಲಿ ಹೇಳ್ತೀನಿ, ಇಲ್ಲಿರೋದು ಜೊತೆಗೆ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ ಕೂಡ ಬರಬಹುದು. ಆದರೆ ನಿಮಗೆ ಲಾಸ್ಟ್ ಫೈನಲ್ ಎಕ್ಸಾಮಿಗೆ ಬ್ಲೂ ಪ್ರಿಂಟ್ ಲಾಸ್ಟ್ ಇಯರ್ದೇ ಇದ್ದರೆ ಈ ಪ್ರಶ್ನೆಗಳೇ ಹೀಗೆ ರಿಪೀಟ್ ಆಗುತ್ತೆ. ಇಲ್ಲಾಂದರೆ ಬ್ಲೂ ಪ್ರಿಂಟ್ ಏನಾದರೂ ಚೇಂಜ್ ಆದರೆ ಬೇರೆ ಪ್ರಶ್ನೆಗಳು ಬರುತ್ತೆ ಮಕ್ಕಳೇ. ಸರಿನಾ? ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಲೈಕ್ ಆದರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆಯೇ ಇನ್ನೂ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ನಮ್ಮ ಚಾನಲನ್ನು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ. ಹಾಗೆ ನನ್ನ ಜೊತೆ ಏನು ಮಾಡಿ ಗೊತ್ತಾ, ಸ್ಟೇ ಟ್ಯೂನ್ ಆಗಿರಿ.